ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆಕರ್ಲ. ಸೊ ಇವತ್ತು ನಾವು ತೋರಿಸ್ತಾ ಇರೋದು ಈ RC ಟ್ರಕ್. ಸೊ ಇದೇನಪ್ಪ ಅಂತ ಹೇಳಿದ್ರೆ ನಾವು ಕಂಪ್ಲೀಟ್ಲಿ 3D ಪ್ರಿಂಟ್ ಮಾಡಿಲ್ಲ, ಇದು ರೆಡಿ ಟ್ರಕ್ ಇತ್ತು. ಸೊ ಇದು ನನ್ನ ಹತ್ರ ತುಂಬ ವರ್ಷದಿಂದ ಇತ್ತು, ಬಟ್ ಅದನ್ನು ಇವತ್ತು ಕಂಪ್ಲೀಟಾಗಿ ಮಾಡಿಫೈ ಮಾಡಿದ್ವಿ. ಇಂಡಿಪೆಂಡೆನ್ಸ್ ಡೇ ಸ್ಪೆಷಲ್ ಎಡಿಷನ್ ಅಂತ ಹೇಳ್ಬಿಟ್ಟು ನೀವು ನೋಡ್ಬೋದು. ಇಂಡಿಪೆಂಡೆನ್ಸ್ ಡೇ ಸ್ಪೆಷಲ್ ಎಡಿಷನ್. ಸೊ ಯಾಕಪ್ಪ ಇಂಡಿಪೆಂಡೆನ್ಸ್ ಸ್ಪೆಷಲ್ ಎಡಿಷನ್ ಅಂತ ಹೇಳಿದ್ರೆ, ಈ 18th ಇಂಡಿಪೆಂಡೆನ್ಸ್ ಡೇಗೆ ನಾವು ಮಾಡಿರೋಂಥ ಈ ಮಾಡಿಫಿಕೇಶನ್ ಇದು. ಸೊ ಇದರಲ್ಲಿ ಏನಪ್ಪ ಮಾಡಿದ್ವಿ ಅಂದರೆ ಫುಲ್ ಕಲರ್ ಕಾಂಬಿನೇಷನ್ನು ನೀವು ನೋಡ್ತಾ ಇರ್ಬೋದು. ಗ್ರೇ ಆ್ಯಂಡ್ ಬ್ಲ್ಯಾಕ್ ಕಾಂಬಿನೇಷನ್ನು ವಿತ್ ಚಾಸಿಸ್ ರೆಡ್ಡಲ್ಲಿ ಪೇಂಟ್ ಮಾಡಿದ್ದೀವಿ. ಸೊ ನೀವು ನೋಡ್ಬೋದು ಫ್ರಂಟ್ ಲಿಂಕ್ ಬಾರ್ಸ್ ಕೂಡ ನಾವು ರೆಡ್ಡಲ್ಲಿ ಪೇಂಟ್ ಮಾಡಿದ್ದೀವಿ. ಸೊ ಅದು ಅಲ್ದಲ್ಲೇ ನೀವು ನೋಡ್ಬೋದು ಆಲ್ ಅರೌಂಡ್ ನಿಮಗೆ ಇಂಡಿಯನ್ ಫ್ಲ್ಯಾಗ್ಸು ಮತ್ತು ರೆಸ್ಕ್ಯೂ ಡ್ಯೂಟಿ ಹಾನರ್ ವಿತ್ ಇಂಡಿಯನ್ ಮ್ಯಾಪ್ದು ಆಮೇಲೆ ಬ್ಯಾಕ್ ಸೈಡ್ ಜೈ ಹಿಂದ್ ವಿತ್ 15th ಆಗಸ್ಟ್. ಓಕೆನಾ. ಸೊ ಇಷ್ಟು ನಾವು ಕಾಂಬಿನೇಷನ್ ಮಾಡಿ ಇದನ್ನು ಇಂಡಿಪೆಂಡೆನ್ಸ್ ಡೇ ಸ್ಪೆಷಲ್ ಅಂತ ಮಾಡಿ ನಮ್ಮ ಇಂಡಿಯನ್ ಫ್ಲ್ಯಾಗ್ನ ನಾವು ಇದರಲ್ಲಿ ಪ್ಲೇಸ್ ಮಾಡಿದ್ವಿ. ಸೊ ಇದು ಕಂಪ್ಲೀಟಾಗಿ 4x4 ಬರ್ತಾ ಇತ್ತು. ಸೊ ನಾವು ಇದನ್ನು ತಗೊಂಡಾಗ ಸೊ ಅದರಲ್ಲಿ ಇದ್ದಿದ್ದ ಪಾರ್ಟ್ಸು ಎಲ್ಲ ನಮಗೆ ಬ್ರೇಕ್ ಆದಮೇಲೆ ಸೊ ಇದನ್ನು ನಾವು ಸ್ವಲ್ಪ ಮಾಡಿಫಿಕೇಷನ್ ಮಾಡಿ ಎಕ್ಸಿಸ್ಟಿಂಗ್ ನ್ಯೂ ಬೇರೆ ವೆಹಿಕಲ್ದನ್ನ ಪಾರ್ಟ್ಸ್ನ ಇದಕ್ಕೆ ರಿಪ್ಲೇಸ್ ಮಾಡಿ ಇದಕ್ಕೆ ಆಲ್ಟ್ರೇಷನ್ ಮಾಡಿಫಿಕೇಷನ್ಸು ಮಾಡಿದ್ವಿ. ಸೊ ಇಲ್ಲಿ ನಿಮಗೆ ಬ್ಯಾಕ್ ಬೆಡ್ ಏನಿದೆ ಅದಕ್ಕೆ ಒಂದು ಸಪೋರ್ಟ್ ಬಾರ್ ಕೂಡ ನಾವು ಇಲ್ಲಿ ಹಾಕಿದ್ವಿ. ಅದಲ್ದಲ್ಲೇ ಇನ್ನೇನು ಮಾಡಿಫಿಕೇಷನ್ ಮಾಡಿದ್ವಿ ಅಂತ ಹೇಳಿದ್ರೆ, ಟಾಪಲ್ಲಿ ನೀವು ನೋಡ್ಬೋದು 4 ಲೈಟ್ಸ್ ಕೂಡ ಹಾಕಿದ್ದೀವಿ. ಅದಲ್ದಲೆ ಫ್ರಂಟು ನಿಮಗೆ ಇಂಡಿಕೇಟರ್ಸ್ ಬರುತ್ತೆ. ಅದಲ್ದಲೆ ನಿಮಗೆ ಬ್ಯಾಕ್ ಕೂಡ ಇಂಡಿಕೇಟರ್ಸ್ ಬರುತ್ತೆ. ಓಕೆನಾ. ಈ ಬ್ಯಾಕ್ ಇಂಡಿಕೇಟರ್ಸು ಮತ್ತು ಫ್ರಂಟ್ ಲೈಟ್ಸು ಮತ್ತು ಟಾಪ್ ಲೈಟ್ಸು ಕಂಪ್ಲೀಟಾಗಿ ವರ್ಕ್ ಆಗುತ್ತೆ. ಇದನ್ನು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನೋಡೋಣ. ಅಲಾಂಗ್ ವಿತ್ ಇದರಲ್ಲಿ ನಾವು ಇನ್ನೊಂದು ಏನು ಮಾಡಿಫಿಕೇಷನ್ ಮಾಡಿದ್ದೀವಿ ಅಂದರೆ, ಇದರಲ್ಲಿ ರಿಯಲಿಸ್ಟಿಕ್ ಸೌಂಡ್ಸ್ ಕೂಡ ಇನ್ಕ್ಲೂಡ್ ಮಾಡಿದ್ದೀವಿ. ಸೊ ಇವಾಗ ಆನ್ ಮಾಡಿ ನೋಡೋಣ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಸೊ ಆನ್ ಮಾಡಿದ್ದೀನಿ. ಸೊ ಇದಕ್ಕೆ ನಾವು ಹಾಟ್ RC ಕಂಟ್ರೋಲ್ ಯೂಸ್ ಮಾಡ್ತಾ ಇದ್ದೀವಿ. ಸೊ ಆನ್ ಮಾಡ್ತೀನಿ. ಸೊ ನಿಮಗೆ ಒಂದ್ಸಲಿ ಕನೆಕ್ಟ್ ಆದ ತಕ್ಷಣ ನೀವು ನೋಡ್ಬೋದು ಹೆಡ್ಲೈಟು ಮತ್ತು ಹೈ ಮೌಂಟಿಂಗ್ ಲೈಟ್ ಏನಿದೆ ಅದು ಆನ್ ಆಯಿತು. ನಾವು ಅದನ್ನು ಆಫ್ ಮಾಡೋಕ್ಕೆ ಈ ಬಟನ್ ಪ್ರೆಸ್ ಮಾಡೋಣ. ಚಾನಲ್ 5ಗೆ ನಾವು ಇದನ್ನು ಏನು ಇಂಟರ್ಫೇಸ್ ಮಾಡಿದ್ದೀವಿ. ಸೊ ಅದಲ್ಲದೆ ಇವಾಗ ಲೈಟ್ಸ್ ಕೂಡ ಆಫ್ ಮಾಡೋಣ. ಸೊ ಓಕೆ. ಸೊ ಇವಾಗ ಲೈಟ್ಸ್ ಆಯಿತು, ಆಫ್ ಆಯಿತು, ಎಲ್ಲ ಆಯಿತು. ಈಗ ನಾವು ಗಾಡಿಯನ್ನು ಆನ್ ಮಾಡೋಣ. ಆನ್ ಅಂದರೆ ಇಂಜಿನು. ಸೊ ಇಂಜಿನ್ ಆನ್ ಮಾಡೋಕ್ಕೆ ನಮ್ಮ ರಿಮೋಟ್ ಕಂಟ್ರೋಲಲ್ಲಿ ಈ ಬಟನ್ನ ಕೊಟ್ಟಿದ್ದೀವಿ. ಸೊ ಆನ್ ಮಾಡೋಣ. ಸೊ ನೋಡಿ, ಆನ್ ಮಾಡಿದಾಗ ನಿಮಗೆ ಈ ಥರ ಸೌಂಡ್ ಬರುತ್ತೆ. ಓಕೆ. ಸೊ ಇದಲ್ದಲೆ ನಿಮಗೆ ಇನ್ನೂ ಏನಪ್ಪ ಅಂತ ಹೇಳಿದ್ರೆ, ನೀವು ನೋಡಿ ಅಬ್ಸರ್ವ್ ಮಾಡಿ, ನಾನು ಸ್ಟೇರಿಂಗ್ನ ಲೆಫ್ಟಿಗೆ ಇದು ಮಾಡ್ತೀನಿ. ಸೊ ಲೆಫ್ಟ್ ಇಂಡಿಕೇಟರ್ ವಿತ್ ಬ್ಲಿಂಕರ್ ಸೌಂಡ್. ಓಕೆ. ರೈಟ್ ಇಂಡಿಕೇಟರ್ ವಿತ್ ಬ್ಲಿಂಕರ್ ಸೌಂಡ್. ಓಕೆನಾ. ಅದಲ್ದಲೆ ನಾವು ಲೈಟ್ಸ್ ಆನ್ ಮಾಡಬೇಕು ಅಂದರೆ ಇದು ಲೋ ಬೀಮು ಮತ್ತು ಇದು ಹೈ ಬೀಮು. ಲೋ ಬೀಮು, ಹೈ ಬೀಮು. ಓಕೆ. ಸೊ ಅದಲ್ದಲೆ ನಿಮಗೆ ಆನ್ ಬರುತ್ತೆ, ಅದಕ್ಕೆ ಲೈಟ್ಸ್ ಕೂಡ ಆನ್ ಆಗುತ್ತೆ. ಓಕೆನಾ. ಸೊ ಅದನ್ನು 2 ಚಾನಲ್ಗೆ ನಾವು ಇಂಟರ್ಫೇಸ್ ಮಾಡಿದ್ವಿ. ಅದರಲ್ಲಿ ಇವಾಗ ಒಂದು ಚಾನಲಲ್ಲಿ ನಾವು ಆರ್ನು ಮತ್ತು ಲೈಟು ಆನ್ ಆಫು ಮಾಡ್ತಾಯಿದ್ವಿ. ಓಕೆನಾ. ಅದಲ್ದಲೆ ನಿಮಗೆ ಬ್ಯಾಕ್ ಸೈಡ್ ನೋಡ್ಬೋದು. ಬ್ಯಾಕ್ ಸೈಡ್ ಕೂಡ ಇಂಡಿಕೇಟರು, ಲೆಫ್ಟ್ ಇಂಡಿಕೇಟ್ರು, ರೈಟ್ ಇಂಡಿಕೇಟ್ರು ಮತ್ತು ಬ್ರೇಕ್ ಲೈಟು. ಸೊ ನೀವು ನೋಡ್ಬೋದು, ನಿಂತಾಗ ಬ್ರೈಟ್ನೆಸ್ ಏನು ಲೈಟ್ ಇದೆ ಅದು ಬ್ರೈಟ್ನೆಸ್ ಜಾಸ್ತಿ ಆಗುತ್ತೆ. ಹೆಡ್ಲೈಟ್ ಆಫ್ ಮಾಡಿದಾಗ ನಿಮಗೆ ಬ್ರೇಕ್ ಲೈಟು ಮೂವಿಂಗಲ್ಲಿ ಕಾಣಿಸಲ್ಲ. ಸೊ ಈ ರೀತಿ ನಾವು ಫುಲ್ ಇದನ್ನು ಕಸ್ಟಮೈಸ್ ಆಗಿ ಡಿಸೈನ್ ಮಾಡಿದ್ವಿ. ಸೊ ನೀವು ನೋಡ್ಬೋದು. ಆಮೇಲೆ ಆಕ್ಸಲರೇಷನ್ ಕೂಡ ಲೀನಿಯರ್ ಆಕ್ಸಲರೇಷನ್ ನಿಮಗೆ ಸಿಗುತ್ತೆ, ಮತ್ತು ರಿವರ್ಸು ವಿತ್ ಹಜಾರ್ಡಸ್ ವಾರ್ನಿಂಗು. ಓಕೆನಾ. ಇಷ್ಟು ನಾವು ಈ RC ವೆಹಿಕಲಲ್ಲಿ ಪ್ರಾವಿಷನ್ ಮಾಡಿದ್ವಿ. ಸೊ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಈ ಮಾಡಿಫಿಕೇಷನ್ನು ಇಂಡಿಪೆಂಡೆನ್ಸ್ ಡೇ ಎಡಿಷನ್ನು ಏನು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.